ನಮಸ್ಕಾರ ಕೇಳುಗರೆ. ಮಾರ್ಗನ್ ಹೌಸಲ್ ಅವರ ಪ್ರಖ್ಯಾತ ಕೃತಿ ದಿ ಸೈಕಾಲಜಿ ಆಫ್ ಮನಿ ಪುಸ್ತಕದ ಪರಿಚಯ. ಹಣಕಾಸಿನ ಯಶಸ್ಸು ಕೇವಲ ಗಣಿತದ ಸೂತ್ರಗಳನ್ನು ಅವಲಂಬಿಸಿಲ್ಲ, ಬದಲಾಗಿ ಅದು ನಮ್ಮ ವರ್ತನೆಯನ್ನೂ ಅವಲಂಬಿಸಿದೆ ಎಂಬುದು ಈ ಪುಸ್ತಕದ ಮುಖ್ಯ ಆಶಯ. ಈಗ ನಾವು ಹಣದ ಬಗ್ಗೆ ಸ್ವಲ್ಪ ಡಿಫರೆಂಟ್ ಆಗಿ ಮಾತಾಡೋಣ. ಹಣ ಅಂದ ತಕ್ಷಣ ನಮಗೆ ನೆನಪಾಗೋದು ಬ್ಯಾಂಕ್ ಬ್ಯಾಲೆನ್ಸ್ ಅಥವಾ ಜೇಬಲ್ಲಿರೋ ನೋಟುಗಳು ಅಲ್ವಾ? ಆದರೆ ಹಣ ಅನ್ನೋದು ಬರೀ ಅಂಕಿಅಂಶಗಳಲ್ಲ, ಅದು ನಮ್ಮ ಮನಸ್ಸಿನ ಆಲೋಚನೆ ಮತ್ತು ಭಾವನೆಗಳ ಪ್ರತಿಬಿಂಬ. ಹಣಕಾಸಿನ ಯಶಸ್ಸು ಅಂದರೆ ಗಣಿತದ ಸೂತ್ರಗಳು ಅಥವಾ ಮಾರ್ಕೆಟ್ ಟಿಪ್ಸ್ ಅಂತ ನಾವೆಲ್ಲ ಅಂದುಕೊಂಡಿದ್ದೀವಿ. ಆದರೆ ಲೇಖಕ ಮಾರ್ಗನ್ ಹೌಸಲ್ ತಮ್ಮ ದಿ ಸೈಕಾಲಜಿ ಆಫ್ ಮನಿ ಅನ್ನೋ ಅದ್ಭುತ ಪುಸ್ತಕದಲ್ಲಿ ಒಂದು ಕ್ರಾಂತಿಕಾರಿ ಸತ್ಯವನ್ನು ಬಿಚ್ಚಿಡ್ತಾರೆ. ಅವರು ಏನಂತಾರೆ ಗೊತ್ತಾ? ಆರ್ಥಿಕ ಯಶಸ್ಸು ನೀವು ಎಷ್ಟು ಬುದ್ಧಿವಂತರು ಅನ್ನೋದಕ್ಕಿಂತ ಹೆಚ್ಚಾಗಿ ನೀವು ಹಣದ ಜೊತೆ ಹೇಗೆ ವರ್ತಿಸುತ್ತೀರಿ ಅನ್ನೋದರ ಮೇಲೆ ಅವಲಂಬಿತವಾಗಿದೆ. ಎಷ್ಟೋ ಬುದ್ಧಿವಂತರು ಭಾವನೆಗಳ ಮೇಲೆ ಹತೋಟಿ ಇಲ್ಲದೆ ಸಾಲದ ಸುಳಿಗೆ ಸಿಲುಕಿರೋದನ್ನು ನಾವು ನೋಡಿದ್ದೇವೆ. ಆದರೆ ಯಾವುದೇ ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಇಲ್ಲದ ಸಾಮಾನ್ಯ ವ್ಯಕ್ತಿ ಕೂಡ ಬರೀ ಶಿಸ್ತು ಮತ್ತು ತಾಳ್ಮೆಯಿಂದ ಶ್ರೀಮಂತನಾಗಬಲ್ಲ ಅನ್ನೋದನ್ನು ಈ ಪುಸ್ತಕ ನಮಗೆ ಕಲಿಸಿಕೊಡುತ್ತೆ. ಹಣ ಮಾಡೋದು ಹೇಗೆ ಅಂತ ಹೇಳಿಕೊಡೋ ಸಾವಿರಾರು ಪುಸ್ತಕಗಳಿರಬಹುದು, ಆದರೆ ಆ ಹಣದ ಜೊತೆ ನಮ್ಮ ನಡವಳಿಕೆ ಹೇಗಿರಬೇಕು ಅನ್ನೋ ಮಾನಸಿಕ ಆಯಾಮವನ್ನು ಹೌಸಲ್ ಇಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿ ವಿವರಿಸಿದ್ದಾರೆ. ಹಾಗಾದರೆ ನಮಗೆ ಹಣದ ಹೊಸ ಲೋಕವನ್ನು ಪರಿಚಯಿಸುವ ಈ ಪುಸ್ತಕದ ಪ್ರಮುಖ 10 ಮಂತ್ರಗಳೇನು? ಬನ್ನಿ ಇವತ್ತಿನ ಸಂಚಿಕೆಯಲ್ಲಿ ಸವಿಸ್ತಾರವಾಗಿ ಚರ್ಚಿಸೋಣ. ಒಂದು, ಯಾರೂ ಹುಚ್ಚರಲ್ಲ, ನೋ ಒನ್ ಈಸ್ ಕ್ರೇಜಿ. ಸ್ನೇಹಿತರೆ, ಈಗ ನಾವು ಹಣದ ಬಗ್ಗೆ ಮಾತಾಡ್ತಿದ್ದೀವಿ ಅಂದ ತಕ್ಷಣ ಹಣದ ಬಗ್ಗೆ ನನಗಿಂತ ಜಾಸ್ತಿ ಬೇರೆಯವರಿಗೆ ಗೊತ್ತಾ ಅಂತ ನಿಮಗೆ ಅನ್ನಿಸಬಹುದು. ಆದರೆ ನೆನ್ಪಿಡಿ, ನಾವೆಲ್ಲರೂ ಜಗತ್ತನ್ನು ನೋಡೋ ರೀತಿಯೇ ಬೇರೆ. ಯಾರೋ ಒಬ್ಬರು ದೊಡ್ಡ ಮೊತ್ತದ ಹಣವನ್ನು ಎಲ್ಲೋ ಹೂಡಿಕೆ ಮಾಡಿದಾಗ ನಮಗೆ ಅದು ಹುಚ್ಚುತನ ಅನ್ನಿಸಬಹುದು. ಆದರೆ ಅವರ ದೃಷ್ಟಿಯಲ್ಲಿ ಅದು ಅತ್ಯಂತ ಬುದ್ಧಿವಂತಿಕೆಯ ನಿರ್ಧಾರ ಆಗಿರುತ್ತೆ. ಯಾಕೆ ಗೊತ್ತಾ? ಅನುಭವವೇ ನಮಗೆ ಪಾಠ. ಲೇಖಕ ಮಾರ್ಗನ್ ಹೌಸಲ್ ಹೇಳ್ತಾರೆ, ನಾವು ಕಾಲೇಜಿನಲ್ಲಿ ಓದೋ ಪುಸ್ತಕಗಳಿಗಿಂತ ನಮ್ಮ ಜೀವನದ ಅನುಭವಗಳೇ ನಮಗೆ ದೊಡ್ಡ ಪಾಠ. ಈಗ ನೋಡಿ, ಯಾರಾದರೂ ತನ್ನ ಯೌವನದಲ್ಲಿ ದೇಶದ ಆರ್ಥಿಕ ಕುಸಿತವನ್ನು ಅಥವಾ ವಿಪರೀತ ಬೆಲೆ ಏರಿಕೆಯನ್ನು ನೋಡಿ ಕಷ್ಟಪಟ್ಟಿದ್ದರೆ ಅವನು ಲೈಫ್ ಪೂರ್ತಿ ಹೂಡಿಕೆ ಮಾಡೋಕ್ಕೆ ಹೆದರ್ತಾನೆ. ಅದೇ ಷೇರು ಮಾರುಕಟ್ಟೆ ಸದಾ ಏರುತ್ತಿರೋ ಕಾಲದಲ್ಲಿ ಬೆಳೆದವನಿಗೆ ಹೂಡಿಕೆ ಅನ್ನೋದು ಒಂಥರ ಆಟ ಅಂತ ಅನಿಸುತ್ತೆ. ಇಲ್ಲಿ ಯಾರೂ ದಡ್ಡರಲ್ಲ, ಯಾರೂ ಬುದ್ಧಿವಂತರಲ್ಲ. ಅವರು ಬೆಳೆದ ಕಾಲವೇ ಅವರನ್ನು ಹಾಗೆ ಮಾಡುತ್ತೆ ಅಷ್ಟೇ. ತಲೆಮಾರುಗಳ ನಡುವಿನ ವ್ಯತ್ಯಾಸ. ನಮ್ಮ ತಂದೆ ತಾಯಿಯಂದರು ಹಣದ ವಿಷಯದಲ್ಲಿ ಸ್ವಲ್ಪ ಜಾಸ್ತಿನೇ ಜಾಗರೂಕತೆ ವಹಿಸ್ತಾರೆ ಅಲ್ವಾ? ನಮಗೆ ಅದು ಹಳೆಯ ಕಾಲದ ಬುದ್ಧಿ ಅನ್ನಿಸಬಹುದು. ಆದರೆ ಅವರ ಕಾಲದಲ್ಲಿ ಅವರು ಆರ್ಥಿಕ ಅನಿಶ್ಚಿತತೆಯನ್ನು ನೋಡಿದವರು. ಅದಕ್ಕೆ ಅವರಿಗೆ ಇವತ್ತಿಗೂ ಫಿಕ್ಸೆಡ್ ಡಿಪಾಸಿಟ್ ಅಂದ್ರೇ ಪ್ರಾಣ. ಆದರೆ ಇವತ್ತಿನ ಜನ್ರೇಷನ್ನಿಗೆ ಸ್ಟಾಕ್ ಮಾರ್ಕೆಟ್ ಅಥವಾ ಕ್ರಿಪ್ಟೋ ಕ್ರೇಜ್. ಇಲ್ಲಿ ವಿಷಯ ಇಷ್ಟೇ, ನಮ್ಮ ಜಗತ್ತು ಬೇರೆ, ಅವರ ಜಗತ್ತೇ ಬೇರೆ. ಲಾಟ್ರಿ ಟಿಕೆಟ್ ಮತ್ತು ಬಡತನ ನಾವೆಲ್ಲ ನೋಡ್ತೀವಿ. ಬಡವರು ತಮ್ಮ ಹತ್ತಿರ ಇರೋ ಅಲ್ಪ ಹಣದಲ್ಲೂ ಲಾಟ್ರಿ ಟಿಕೆಟ್ ತಗೊಳ್ತಾರೆ. ಶ್ರೀಮಂತರು ಇದನ್ನು ನೋಡಿ ಇವರು ಹುಚ್ಚರಿರಬೇಕು ಅಂತ ನಗಬಹುದು. ಆದರೆ ಆ ಬಡವನಿಗೆ ಲಾಟ್ರಿ ಅಂದರೆ ಬರೀ ಕಾಗದವಲ್ಲ, ಅದು ಅವನ ಕನಸು. ಬೇರೆ ಯಾವ ದಾರಿಯಲ್ಲೂ ದೊಡ್ಡ ಹಣ ಬರೋ ನಂಬಿಕೆ ಇಲ್ಲದಾಗ ಆ ಲಾಟ್ರಿ ಟಿಕೆಟ್ ಅವನಿಗೆ ಒಂದು ಕ್ಷಣದ ನೆಮ್ಮದಿ ಕೊಡುತ್ತೆ. ಇದು ಗಣಿತಕ್ಕೆ ಸರಿ ಇಲ್ಲದೇ ಇರಬಹುದು, ಆದರೆ ಅವನ ಭಾವನೆಗೆ ಸರಿಯಾಗಿರುತ್ತೆ. ತಿಳುವಳಿಕೆ ವಿರುದ್ಧವಾಗಿ ಅನುಭವ. ನಮ್ಮ ಹತ್ತಿರ ಎಷ್ಟೇ ಡಿಗ್ರಿ ಇರಲಿ, ಎಷ್ಟೇ ಪುಸ್ತಕ ಓದಿರಲಿ, ಫೈನಲಿ ನಾವು ಹಣದ ಬಗ್ಗೆ ತೆಗೆದುಕೊಳ್ಳೋ ನಿರ್ಧಾರಗಳು 90% ಗಣಿತದ ಆಧಾರದ ಮೇಲೆ ಇರೋದಿಲ್ಲ. ಬದಲಾಗಿ ಅದು ನಮ್ಮ ಭಯ ಮತ್ತು ಆಸೆಗಳ ಮೇಲೆ ನಿಂತಿರುತ್ತೆ. ಡೈನಿಂಗ್ ಟೇಬಲ್ ಮೇಲೆ ಕುಳಿತು ನಾವು ಮಾತಾಡೋ ಮಾತುಗಳೇ ನಮ್ಮ ಹಣಕಾಸಿನ ಹಾದಿಯನ್ನು ನಿರ್ಧರಿಸುತ್ತವೆ. ಕೇಳುವರೆ, ಇವತ್ತಿನ ಈ ಚರ್ಚೆಯಿಂದ ನಮಗೆ ಸಿಕ್ಕೋ ಪಾಠ ಒಂದೇ, ಸಹಾನುಭೂತಿ. ಯಾರದ್ದೋ ಆರ್ಥಿಕ ನಿರ್ಧಾರವನ್ನು ಟೀಕಿಸುವ ಮೊದಲು ಅವರು ಯಾವ ಪರಿಸ್ಥಿತಿಯಲ್ಲಿ ಬೆಳೆದಿದ್ದಾರೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋಣ. ಯಾಕಂದರೆ ಹಣದ ವಿಚಾರದಲ್ಲಿ ನಮ್ಮ ನಿರ್ಧಾರಗಳು ಕೇವಲ ಅಂಕಿಅಂಶಗಳಲ್ಲ, ಅವು ನಮ್ಮ ಬದುಕಿನ ಆಟಗಳು. 2, ಅದೃಷ್ಟ ಮತ್ತು ಅಪಾಯ, ಲಕ್ ಆ್ಯಂಡ್ ರಿಸ್ಕ್. ಕೇಳುಗರೆ, ಈಗ ನಾವು ಲೈಫ್ನ ಇಬ್ಬರು ಸೈಲೆಂಟ್ ಪಾರ್ಟ್ನರ್ಸ್ ಬಗ್ಗೆ ಮಾತಾಡೋಣ. ಅವರೇ ಅದೃಷ್ಟ, ಲಕ್, ಮತ್ತು ಅಪಾಯ, ರಿಸ್ಕ್.
ಮಾರ್ಗನ್ ಹೌಸಲ್ಲಿ ಒಂದು ಮಾತು ಹೇಳ್ತಾರೆ, ಅದೃಷ್ಟ ಮತ್ತು ಅಪಾಯ ಅನ್ನೋದು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಇವೆರಡೂ ನಮ್ಮ ಕಂಟ್ರೋಲ್ನಲ್ಲಿ ಇರಲ್ಲ. ಆದರೆ ನಮ್ಮ ಗೆಲುವು ಅಥವಾ ಸೋಲನ್ನು ಡಿಸೈಡ್ ಮಾಡೋದರಲ್ಲಿ ಇವುಗಳದ್ದೇ ದೊಡ್ಡ ಕೈ ಇರುತ್ತೆ. ಅವಳಿ ಸಹೋದರರು. ಅದೃಷ್ಟ ಮತ್ತು ಅಪಾಯ ಒಂಥರ ಅವಳಿ ಮಕ್ಕಳಿದ್ದಂತೆ. ನಿಮ್ಮ ಪ್ರಯತ್ನದ ಹೊರತಾಗಿ ಯಾವುದೋ ಹೊರಗಿನ ಶಕ್ತಿ ನಿಮ್ಮ ರಿಸಲ್ಟನ್ನು ಚೇಂಜ್ ಮಾಡಿದರೆ, ಅದು ಪಾಸಿಟಿವ್ ಆಗಿದ್ದರೆ ಅದನ್ನು ನಾವು ಅದೃಷ್ಟ ಅಂತೀವಿ, ನೆಗೆಟಿವ್ ಆಗಿದ್ದರೆ ರಿಸ್ಕ್ ಅಥವಾ ಅಪಾಯ ಅಂತೀವಿ. ಈ ಪ್ರಪಂಚದಲ್ಲಿ 700 ಕೋಟಿ ಜನರಿದ್ದಾರೆ. ಎಲ್ಲರ ಆಲೋಚನೆಗಳು ಒಂದಕ್ಕೊಂದು ಕನೆಕ್ಟ್ ಆಗಿರುತ್ತವೆ. ಅಂದ ಮೇಲೆ ನಿಮ್ಮ ಗೆಲುವಿನಲ್ಲಿ 100ಕ್ಕೆ 100 ನಿಮ್ಮದೇ ಪ್ರಯತ್ನ ಇದೆ ಅಂತ ನಂಬೋದು ಸ್ವಲ್ಪ ತಪ್ಪು ಅನಿಸುತ್ತೆ ಅಲ್ವಾ? ಬಿಲ್ ಗೇಟ್ಸ್ ಮತ್ತು ಆ ಒಂದು ಶಾಲೆ. ಹೌಸಲ್ಲಿ ಇಲ್ಲಿ ಒಂದು ಮಸ್ತ್ ಉದಾಹರಣೆ ಕೊಡ್ತಾರೆ. 1968ರಲ್ಲಿ ಜಗತ್ತಿನಲ್ಲಿ ಸುಮಾರು 30 ಕೋಟಿ ಸ್ಟೂಡೆಂಟ್ಸ್ ಇದ್ದರು. ಆದರೆ ಬಿಲ್ ಗೇಟ್ಸ್ ಓದುತ್ತಿದ್ದ ಸ್ಕೂಲ್ನಲ್ಲಿ ಮಾತ್ರ ಕಂಪ್ಯೂಟರ್ ಇತ್ತು. ಆ 30 ಕೋಟಿ ಜನರಲ್ಲಿ ಒಬ್ಬ ಬಿಲ್ ಗೇಟ್ಸ್ಗೆ ಕಂಪ್ಯೂಟರ್ ಸಿಕ್ಕಿದ್ದು 1 ಮಿಲಿಯನ್ನಲ್ಲಿ 1 ಭಾಗದಷ್ಟು ಇರೋ ಅದೃಷ್ಟ. ಇದೇ ಸಮಯದಲ್ಲಿ ಗೇಟ್ಸ್ ಜೊತೆಗಿದ್ದ ಪ್ರತಿಭಾವಂತ ಫ್ರೆಂಡ್ ಕೆಂಟ್ ಇವಾನ್ಸ್ ಅನ್ನೋರು ಪರ್ವತಾರೋಹಣ ಮಾಡುವಾಗ ಆಕ್ಸಿಡೆಂಟ್ನಲ್ಲಿ ತೀರಿ ಹೋಗ್ತಾರೆ. ಹೀಗೆ ಪರ್ವತದ ಮೇಲೆ ಸಾಯೋ ಚಾನ್ಸ್ ಕೂಡ ಮಿಲಿಯನ್ನಲ್ಲಿ ಒಂದೇ ಆಗಿರುತ್ತೆ. ಇದನ್ನೇ ಅಪಾಯ ಅನ್ನೋದು ನೋಡಿ. ಇಬ್ಬರೂ ಟ್ಯಾಲೆಂಟೆಡ್ ಆಗಿದ್ದರು, ಆದರೂ ಒಬ್ಬರನ್ನ ಅದೃಷ್ಟ ಎತ್ತಿ ಹಿಡಿದರೆ ಮತ್ತೊಬ್ಬರನ್ನ ಅಪಾಯ ಬಲಿ ತಗೊಂಡಿತು. ಅಹಂಕಾರ ಮತ್ತು ಅವಮಾನ. ಯಾರಾದರೂ ಗೆದ್ದಾಗ ಅವನು ಬಹಳ ಬುದ್ಧಿವಂತ ಅಂತ ಹೊಗಳ್ತೀವಿ. ಅದೇ ಸೋತಾಗ ಅವನಿಗೆ ದಾರಿನೇ ಗೊತ್ತಿಲ್ಲ ಅಂತ ಹೀಯಾಳಿಸ್ತೀವಿ. ಆದರೆ ನೆನಪಿಡಿ, ಸೋತವನು ಸರಿಯಾದ ನಿರ್ಧಾರ ತಗೊಂಡ್ರೂ ಅಪಾಯ ಅವನನ್ನು ಸೋಲಿಸಿರಬಹುದು. ಗೆದ್ದವನು ತಪ್ಪು ಮಾಡಿದ್ರೂ ಅದೃಷ್ಟ ಅವನ್ನ ಕಾಪಾಡಿರಬಹುದು. ಹಾಗಾದರೆ ನಾವು ಕಲಿಯಬೇಕಾದ್ದೇನು? ನಮ್ರತೆ ಇರಲಿ. ನೀವು ಗೆದ್ದಾಗ ಎಲ್ಲ ನನ್ನಿಂದನೇ ಆಯಿತು ಅಂತ ಪೋಸ್ ಕೊಡಬೇಡಿ. ಅಲ್ಲಿ ಅದೃಷ್ಟದ ಪಾಲು ಇರುತ್ತೆ ಅಂತ ನೆನಪಿರಲಿ. ಕ್ಷಮೆ ಇರಲಿ. ನೀವು ಸೋತಾಗ ನಿಮ್ಮನ್ನೇ ನೀವು ಅತಿಯಾಗಿ ದಂಡಿಸಿಕೊಳ್ಳಬೇಡಿ, ಯಾಕೆಂದರೆ ಅದು ಯಾವಾಗಲೂ ನಿಮ್ಮ ತಪ್ಪಾಗಿರಲ್ಲ. ಮಾದರಿಯನ್ನು ಗಮನಿಸಿ. ಒಬ್ಬನೇ ವ್ಯಕ್ತಿಯ ಗೆಲುವನ್ನು ನೋಡಿ ಅಸೂಯೆ ಪಡಬೇಡಿ. ಬದಲಾಗಿ ಒಂದು ಸಮಾಜ ಅಥವಾ ಒಂದು ಗ್ರೂಪ್ ಹೇಗೆ ಗೆಲ್ತಿದೆ ಅಂತ ಅಬ್ಸರ್ವ್ ಮಾಡಿ. ಯಾಕಂದರೆ ಒಬ್ಬ ವ್ಯಕ್ತಿಯ ಗೆಲುವಿನಲ್ಲಿ ಅದೃಷ್ಟ ಇರಬಹುದು, ಆದರೆ ಒಂದು ಗುಂಪಿನ ಗೆಲುವಿನಲ್ಲಿ ಸರಿಯಾದ ಸಿಸ್ಟಮ್ ಇರುತ್ತೆ. ಕೊನೆಯದಾಗಿ ಹೇಳೋದಾದರೆ, ಲೈಫ್ನಲ್ಲಿ ಯಾವುದು ನಾವು ಅಂದುಕೊಂಡಷ್ಟು ಒಳ್ಳೆಯದೂ ಇರಲ್ಲ, ಅಂದುಕೊಂಡಷ್ಟು ಕೆಟ್ಟದ್ದೂ ಇರಲ್ಲ. ರಿಸಲ್ಟ್ ನಮ್ಮ ಕೈಯಲ್ಲಿ ಇಲ್ಲದೆ ಇರಬಹುದು, ಆದರೆ ನಮ್ಮ ಪ್ರಯತ್ನ ಮತ್ತು ನಮ್ಮ ಜಾಗರೂಕತೆ ನಮ್ಮ ಕೈಯಲ್ಲಿ ಇರಲಿ. ಅಪಾಯ ಎದುರಿಸೋಕ್ಕೆ ರೆಡಿಯಾಗಿರಿ. ಅದೃಷ್ಟ ಒಲಿದಾಗ ವಿನಯವಂತರಾಗಿರಿ. 3. ಸಾಕು ಎಂಬ ಮನೋಭಾವ. ನೆವರ್ ಎನಫ್. ನಾವೀಗ ಈ ಕಾಲದ ಅತಿ ದೊಡ್ಡ ಕಾಯಿಲೆ ಬಗ್ಗೆ ನೋಡೋಣ. ಅದೇ ಇನ್ನಷ್ಟು ಬೇಕು ಅನ್ನೋ ಹಪಾಹಪಿ. ಮಾರ್ಗನ್ ಹೌಸಲ್ ತಮ್ಮ ಪುಸ್ತಕದಲ್ಲಿ ಒಂದು ಅದ್ಭುತ ಅಧ್ಯಾಯ ಬರೆದಿದ್ದಾರೆ. ಅದರ ಹೆಸರು ನೆವರ್ ಎನಫ್, ಅಂದರೆ ಸಾಕು ಎಂಬ ಮನೋಭಾವ. ಇವತ್ತಿನ ಕಾಂಪಿಟೇಷನ್ ಜಗತ್ತಿನಲ್ಲಿ ನಮಗೆ ಇದು ಮಸ್ಟ್ ಆಗಿ ಬೇಕಿರೋ ಪಾಠ. ಬನ್ನಿ ಅದರ ಸಾರಾಂಶವನ್ನು ನೋಡೋಣ. ಗುರಿಯನ್ನು ಸರಿಸುತ್ತಲೇ ಇರೋದು, ಮೂವಿಂಗ್ ದಿ ಗೋಲ್ ಪೋಸ್ಟ್. ನಮ್ಮ ಹಣಕಾಸಿನ ಯಶಸ್ಸಿಗೆ ನಾವೇ ಅತಿ ದೊಡ್ಡ ಶತ್ರುಗಳು. ಹೇಗೆ ಗೊತ್ತಾ? ನಮಗೆ 1 ಲಕ್ಷ ರೂಪಾಯಿ ಬೇಕು ಅಂತ ಅನಿಸುತ್ತೆ. ಅದು ಕೈಗೆ ಬಂದ ತಕ್ಷಣ 10 ಲಕ್ಷದ ಆಸೆ ಶುರುವಾಗುತ್ತೆ. 10 ಲಕ್ಷ ಬಂದಾಗ ಕೋಟಿ ಬೇಕು ಅಂತ ಅನಿಸುತ್ತೆ. ಹೀಗೆ ನಾವೇ ನಮ್ಮ ಗೋಲ್ ಪೋಸ್ಟನ್ನು ಮುಂದಕ್ಕೆ ತಳ್ತಾ ಹೋದರೆ ನಮ್ಮ ಲೈಫ್ನಲ್ಲಿ ಎಂದೂ ಸಕ್ಸಸ್ ಅಂತ ಫೀಲ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಇದು ಬೆಕ್ಕಿನ ಹಿಂದೆ ಓಡೋ ಇಲಿ ಆಟದ ತರಹ. ಇಲ್ಲಿ ದಣಿವು ಮಾತ್ರ ಉಳಿಯುತ್ತೆ ಹೊರತು ಶಾಂತಿ ಸಿಗಲ್ಲ. ಸೋಷಿಯಲ್ ಕಂಪ್ಯಾರಿಸನ್, ಹೋಲಿಕೆಯ ವಿಷ. ನಮಗೆ ಸಾಕು ಅಂತ ಯಾಕೆ ಅನಿಸಲ್ಲ ಅಂತಂದರೆ, ನಾವು ಸದಾ ನಮ್ಮನ್ನು ಬೇರೆಯವರ ಜೊತೆ ಹೋಲಿಕೆ ಮಾಡ್ಕೊಳ್ತೀವಿ. ಪಕ್ಕದ ಮನೆಯವರು ಹೊಸ ಕಾರು ತಂದಾಗ ನಮ್ಮ ಹಳೆ ಕಾರು ನಮಗೆ ಸಾಲದು ಅನಿಸುತ್ತೆ. ಆದರೆ ನೆನ್ಪಿಡಿ ಫ್ರೆಂಡ್ಸ್, ಈ ಜಗತ್ತಿನಲ್ಲಿ ನಿಮಗಿಂತ ಹೆಚ್ಚು ಶ್ರೀಮಂತರು ಯಾರೋ ಒಬ್ಬರು ಇದ್ದೇ ಇರ್ತಾರೆ. ಈ ಹೋಲಿಕೆಯ ಆಟಕ್ಕೆ ಕೊನೆಯೇ ಇಲ್ಲ. ನಿಮ್ಮ ಅಗತ್ಯಗಳನ್ನು ನೀವೇ ನಿರ್ಧರಿಸಿ, ಸಮಾಜಕ್ಕೆ ಬಿಡಬೇಡಿ. ರಜತ್ ಗುಪ್ತಾ ಅವರ ಕಥೆ. ಹೌಸಲ್ಲಿ ಇಲ್ಲಿ ಒಂದು ಕಣ್ಣು ತೆರೆಸೋ ಉದಾಹರಣೆ ನೀಡ್ತಾರೆ. ರಜತ್ ಗುಪ್ತಾ ಅವರು ಜಗತ್ತಿನ ಹೆಸರಾಂತ ಸಂಸ್ಥೆಗಳ ಡೈರೆಕ್ಟರ್ ಆಗಿದ್ದವರು, ಕೋಟ್ಯಧಿಪತಿಗಳು. ಆದರೆ ಇನ್ನೂ ಹೆಚ್ಚಿನ ಆಸೆಗೆ ಬಿದ್ದು ಇನ್ಸೈಡರ್ ಟ್ರೇಡಿಂಗ್ ಅನ್ನೋ ತಪ್ಪು ದಾರಿ ತುಳಿದು ಜೈಲು ಪಾಲಾದರು.
ಅವರಿಗೆ ಆ ಹಣದ ಅಗತ್ಯ ಇರಲಿಲ್ಲ. ಆದರೆ ಹೆಚ್ಚು ಬೇಕು ಅನ್ನೋ ಹಸಿವು ಅವರನ್ನೇ ನುಂಗಿ ಹಾಕಿತು. ನೆನಪಿಡಿ, ನಮಗೆ ಅಗತ್ಯವಿಲ್ಲದ ಹಣಕ್ಕಾಗಿ ನಮಗೆ ಅತ್ಯಗತ್ಯವಾದ ಗೌರವ ಮತ್ತು ನೆಮ್ಮದಿಯನ್ನ ಪಣಕ್ಕಿಡೋದು ಜಗತ್ತಿನ ಅತೀ ದೊಡ್ಡ ಮೂರ್ಖತನ. ಬೆಲೆ ಬಾಳುವ ವಸ್ತುಗಳು, ಇದಕ್ಕೆ ವಿರುದ್ಧವಾಗಿ ಅಮೂಲ್ಯವಾದವುಗಳು. ಲೈಫ್ನಲ್ಲಿ ಕೆಲವು ವಿಷಯಗಳನ್ನು ಎಷ್ಟೇ ಹಣ ಕೊಟ್ಟರೂ ಕೊಂಡ್ಕೊಳ್ಳೋಕ್ಕಾಗಲ್ಲ. ನಿಮ್ಮ ಗೌರವ ಮತ್ತು ಸಾಚಾತನ, ನಿಮ್ಮ ಸ್ವಾತಂತ್ರ್ಯ ಮತ್ತು ನೆಮ್ಮದಿ, ಕುಟುಂಬ ಮತ್ತು ಫ್ರೆಂಡ್ಸ್ ಪ್ರೀತಿ, ಮುಖ್ಯವಾಗಿ ಮನಸ್ಸಿನ ಶಾಂತಿ. ಯಾವಾಗ ಹಣದ ಹಪಾಹಪಿ ಇವುಗಳನ್ನು ನಾಶ ಮಾಡೋಕ್ಕೆ ಶುರು ಮಾಡುತ್ತೋ ಆಗ ನೀವು ನಿಲ್ಲಬೇಕಾದ ಸಮಯ ಬಂದಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಸ್ನೇಹಿತರೆ, ಸಾಕು ಅಂದರೆ ಕಡಿಮೆ ಹಣದಲ್ಲೇ ಬದುಕುವುದು ಅಂತಲ್ಲ. ಅದು ನಿಮ್ಮ ಅಹಂಕಾರ ಮತ್ತು ನಿಮ್ಮ ಆಸೆಗಳ ನಡುವಿನ ಬ್ಯಾಲೆನ್ಸ್ ಅಷ್ಟೇ. ನಿಮ್ಮ ಆಸೆಗಳನ್ನು ನೀವೇ ಕಂಟ್ರೋಲ್ ಮಾಡೋದು ಇದೆಯಲ್ಲ, ಅದೇ ಈ ಜಗತ್ತಿನ ಅತಿ ದೊಡ್ಡ ಇನ್ವೆಸ್ಟ್ಮೆಂಟ್. ಕೊನೆಯದಾಗಿ ಒಂದು ಮಾತು, ನನಗೆ ಇಷ್ಟು ಸಾಕು ಅಂತ ಯಾವಾಗ ನೀವು ಹೇಳ್ತೀರೋ ಅಂದೇ ನೀವು ಈ ಪ್ರಪಂಚದ ಅತ್ಯಂತ ಶ್ರೀಮಂತ ವ್ಯಕ್ತಿ. 4 ಕಾಂಪೌಂಡಿಂಗ್ನ ಶಕ್ತಿ, ಕನ್ಫೌಂಡಿಂಗ್, ಕಾಂಪೌಂಡಿಂಗ್. ಕೇಳುಗರೆ, ಈಗ ನಾವು ಮಾತಾಡ್ತಿರೋದು ಪ್ರಪಂಚದ 8ನೇ ಅದ್ಭುತದ ಬಗ್ಗೆ, ಅದೇ ಕಾಂಪೌಂಡಿಂಗ್ ಶಕ್ತಿ. ಇದು ಕೇಳೋಕೆ ಗಣಿತದ ಸೂತ್ರದ ಥರ ಅನಿಸಿದ್ರೂ ಹಣದ ಜಗತ್ತಿನಲ್ಲಿ ಇದು ಮಾಡುವ ಮೋಡಿ ಮಾತ್ರ ಅಸಾಮಾನ್ಯ. ಮಾರ್ಗನ್ ಹೌಸಲ್ ತಮ್ಮ ಪುಸ್ತಕದಲ್ಲಿ ಇದನ್ನು ಕನ್ಫೌಂಡಿಂಗ್ ಕಾಂಪೌಂಡಿಂಗ್ ಅಂತ ಕರೆದಿದ್ದಾರೆ. ಅಂದರೆ ನಮ್ಮ ಊಹೆಗೆ ನಿಲಕದ ಬೆಳವಣಿಗೆ. ವಾರನ್ ಬಫೆಟ್ ಅವರ ಅಸಲಿ ಸೀಕ್ರೆಟ್. ನಮಗೆಲ್ಲ ವಾರನ್ ಬಫೆಟ್ ಅಂದರೆ ಜಗತ್ತಿನ ದೊಡ್ಡ ಶ್ರೀಮಂತ ಅಂತ ಗೊತ್ತು. ಆದರೆ ಅವರ ಹತ್ತಿರ ಅಷ್ಟು ಹಣ ಹೇಗೆ ಬಂತು? ಅವರ ಇನ್ವೆಸ್ಟ್ಮೆಂಟ್ ಜಾಣ್ಮೆಯಿಂದ ಅಂತ ಅಂದ್ಕೊಂಡಿದ್ದೀರಾ? ಖಂಡಿತ ಇಲ್ಲ. ಅವರ ಅಸಲಿ ಶಕ್ತಿ ಅವರ ಸಮಯ. ಬಫೆಟ್ ಹೂಡಿಕೆ ಮಾಡೋಕ್ಕೆ ಶುರು ಮಾಡಿದ್ದು ತಮ್ಮ 10ನೇ ವಯಸ್ಸಿನಲ್ಲಿ. ಅಚ್ಚರಿಯ ವಿಷಯ ಅಂದರೆ ಅವರು ಒಟ್ಟು ಸಂಪತ್ತಿನ 90% ಅವರಿಗೆ ಬಂದದ್ದು ಅವರ 65ನೇ ವಯಸ್ಸಿನ ನಂತರ. ಅಂದರೆ ಅವರು ಬುದ್ಧಿವಂತರಿಗಿಂತ ಹೆಚ್ಚಾಗಿ ಸತತ 75 ವರ್ಷಗಳ ಕಾಲ ಮಾರುಕಟ್ಟೆಯಲ್ಲಿ ತಾಳ್ಮೆಯಿಂದ ಕಾಯ್ದ ಸಮಾಧಾನಿ ಹೂಡಿಕೆದಾರರಾಗಿದ್ದರು. ನಮ್ಮ ಮೆದುಳು ಮತ್ತು ಕಾಂಪೌಂಡಿಂಗ್ ನೋಡಿ ಫ್ರೆಂಡ್ಸ್, ನಮ್ಮ ಮೆದುಳು ಯಾವಾಗಲೂ 2+2 = 4 ಅಂತ ಸರಳವಾಗಿ ಯೋಚನೆ ಮಾಡುತ್ತೆ. 2 + 2 4. ಆದರೆ ಕಾಂಪೌಂಡಿಂಗ್ ಹಾಗಲ್ಲ, ಅದು ರಾಕೆಟ್ ವೇಗದಲ್ಲಿ ಬೆಳೆಯುತ್ತೆ. ಆರಂಭದಲ್ಲಿ ಇದರ ಬೆಳವಣಿಗೆ ಇರುವೆ ವೇಗದಲ್ಲಿ ಇರುತ್ತೆ. ಅದನ್ನು ನೋಡಿ ನಾವೆಲ್ಲ ಛೇ ಏನೂ ಲಾಭ ಬರ್ತಿಲ್ಲ ಅಂತ ಹೂಡಿಕೆಯನ್ನು ಅರ್ಧಕ್ಕೆ ನಿಲ್ಲಿಸ್ತೀವಿ. ಅದೇ ನಾವು ಮಾಡೋ ಅತಿ ದೊಡ್ಡ ತಪ್ಪು. ಹಿಮದ ಚೆಂಡಿನ ಪರಿಣಾಮ, ದಿ ಸ್ನೋಬಾಲ್ ಎಫೆಕ್ಟ್. ಒಂದು ಸಣ್ಣ ಹಿಮದ ಚೆಂಡನ್ನು ಬೆಟ್ಟದ ಮೇಲಿನಿಂದ ಉರುಳಿಸಿದರೆ ಅದು ಕೆಳಗೆ ಬರುವಷ್ಟರಲ್ಲಿ ಭಾರಿ ಗಾತ್ರದ ಹಿಮದ ಗುಡ್ಡವಾಗಿ ಬದಲಾಗಿರುತ್ತೆ ಅಲ್ವಾ? ಹಾಗೆಯೇ ನೀವು ಈಗ ಹೂಡಿಕೆ ಮಾಡೋ ಸಣ್ಣ ಮೊತ್ತ ವರ್ಷ ಕಳೆದಂತೆ ತನ್ನಷ್ಟಕ್ಕೆ ತಾನೇ ಲಾಭದ ಮೇಲೆ ಲಾಭ, ಅಂದರೆ ಬಡ್ಡಿಯ ಮೇಲೆ ಬಡ್ಡಿ ಗಳಿಸುತ್ತಾ ಹೋಗುತ್ತೆ. ಇಲ್ಲಿ ನೀವು ಹೆಚ್ಚು ಹಣ ಹಾಕೋದಕ್ಕಿಂತ ಹಾಕಿದ ಹಣವನ್ನು ಡಿಸ್ಟರ್ಬ್ ಮಾಡದೆ ಸುಮ್ಮನೆ ಇರೋದು ಬಹಳ ಮುಖ್ಯ. ಶ್ರೇಷ್ಠತೆಗಿಂತ ಸ್ಥಿರತೆ ಮುಖ್ಯ. ಎಲ್ಲರೂ ಒಂದೇ ವರ್ಷದಲ್ಲಿ ಹಣ ಡಬಲ್ ಆಗಲಿ ಅಂತ ಬಯಸ್ತಾರೆ. ಆದರೆ ಹೌಸಲ್ ಹೇಳ್ತಾರೆ, 1 ವರ್ಷ 100% ಲಾಭ ಮಾಡಿ ಮರು ವರ್ಷ ನಷ್ಟ ಮಾಡಿಕೊಳ್ಳೋಕ್ಕಿಂತ ವರ್ಷಕ್ಕೆ ಬರೀ 15% ಲಾಭ ತಗೊಂಡ್ರೂ ಅದನ್ನು ಸತತ 30 ವರ್ಷಗಳ ಕಾಲ ಕಾಪಾಡಿಕೊಳ್ಳೋದು ಕೋಟಿ ಪಟ್ಟು ಉತ್ತಮ. ಹೀಗಾಗಿ ಕೆಳಗರೆ ಇವತ್ತಿನ ಈ ಚರ್ಚೆಯ ಬಾಟಮ್ ಲೈನ್ ಇಷ್ಟೇ. ಶ್ರೀಮಂತರಾಗೋಕ್ಕೆ ನೀವು ದೊಡ್ಡ ಗಣಿತಜ್ಞರಾಗಬೇಕಾಗಿಲ್ಲ, ಕೇವಲ ಒಬ್ಬ ಸಮಾಧಾನಿಯಾಗಿದ್ದರೆ ಸಾಕು. ಹೂಡಿಕೆಯಲ್ಲಿ ಗಿಡ ನೆಡೋದು ಎಷ್ಟು ಮುಖ್ಯವೋ ಆ ಗಿಡ ಮರವಾಗುವವರೆಗೆ ಕೊಡಲಿ ತಗೊಂಡು ಕಡಿಯದೆ ಕಾಯೋದು ಅಷ್ಟೇ ಮುಖ್ಯ. ಏನಂತೀರಾ? ಇವತ್ತೇ ಒಂದು ಸಣ್ಣ ಗಿಡ ನೆಡೋಣವಾ? 5. ಶ್ರೀಮಂತರಾಗುವುದು, ಅದಕ್ಕೆ ವಿರುದ್ಧವಾಗಿ ಶ್ರೀಮಂತರಾಗಿ ಉಳಿಯುವುದು. ಮಾರ್ಗನ್ ಹೌಸಲ್ ಅವರ ಈ ಅಧ್ಯಾಯವು ಹಣಕಾಸಿನ ನಿರ್ವಹಣೆಯಲ್ಲಿ ಒಂದು ಪ್ರಮುಖ ವಿರೋಧಾಭಾಸವನ್ನು ಎತ್ತಿ ತೋರಿಸುತ್ತದೆ. ಶ್ರೀಮಂತರಾಗುವುದು, ಗೆಟಿಂಗ್ ರಿಚ್, ಮತ್ತು ಶ್ರೀಮಂತರಾಗಿ ಉಳಿಯುವುದು, ಸ್ಟೇಯಿಂಗ್ ರಿಚ್. ಇವೆರಡೂ ಸಂಪೂರ್ಣವಾಗಿ ವಿಭಿನ್ನವಾದ ಕೌಶಲಗಳು, 2 ಭಿನ್ನ ಮನೋಸ್ಥಿತಿಗಳು. ಶ್ರೀಮಂತರಾಗಲು ನಿಮಗೆ ಧೈರ್ಯ, ಆಶಾವಾದ, ಆಪ್ಟಿಮಿಸಮ್, ರಿಸ್ಕ್ ತೆಗೆದುಕೊಳ್ಳುವ ಸಾಹಸ ಮತ್ತು ಕಠಿಣ ಪರಿಶ್ರಮದ ಅಗತ್ಯವಿದೆ. ನೀವು ಮಾರುಕಟ್ಟೆಯಲ್ಲಿ ಹೊಸ ಅವಕಾಶಗಳನ್ನು ಹುಡುಕಬೇಕು ಮತ್ತು ಮುನ್ನುಗ್ಗಬೇಕು. ಶ್ರೀಮಂತರಾಗಿ ಉಳಿಯಲು
ಇಲ್ಲಿ ನಿಮಗೆ ಸಂಪೂರ್ಣವಾದ ವಿರುದ್ಧವಾದ ಗುಣಗಳು ಬೇಕು. ಅಂದರೆ ವಿನಯ, ಹ್ಯುಮಿಲಿಟಿ, ಜಾಗರೂಕತೆ, ಫಿಯರ್, ಮತ್ತು ಮಿತವ್ಯಯ. ತಾವು ಗಳಿಸಿದ್ದನ್ನು ಕಳೆದುಕೊಳ್ಳಬಹುದು ಎಂಬ ಸಣ್ಣ ಭಯವೇ ಒಬ್ಬ ವ್ಯಕ್ತಿಯನ್ನು ದೀರ್ಘಕಾಲ ಶ್ರೀಮಂತನನ್ನಾಗಿ ಇರಿಸುತ್ತದೆ. ಬದುಕುಳಿಯುವಿಕೆ, ಸರ್ವೈವಲ್, ಅತ್ಯಂತ ಮುಖ್ಯ. ಹೌಸಲ್ ಪ್ರಕಾರ ಹೂಡಿಕೆಯ ಜಗತ್ತಿನಲ್ಲಿ ಅತಿ ಹೆಚ್ಚು ಲಾಭ ಮಾಡುವುದಕ್ಕಿಂತ ಬದುಕುಳಿಯುವುದು, ಸರ್ವೈವಲ್, ಶ್ರೇಷ್ಠವಾದುದು. ನೀವು ಎಷ್ಟೇ ದೊಡ್ಡ ಲಾಭ ಮಾಡಿದರೂ ಒಂದು ಸಣ್ಣ ತಪ್ಪು ನಿರ್ಧಾರ ನಿಮ್ಮನ್ನು ಶೂನ್ಯಕ್ಕೆ ತಂದು ನಿಲ್ಲಿಸಿದರೆ ಆ ಹಳೆಯ ಲಾಭಕ್ಕೆ ಬೆಲೆ ಇರುವುದಿಲ್ಲ. ಹಣಕಾಸಿನ ಯಶಸ್ಸನ್ನು ಒಂದೇ ಪದದಲ್ಲಿ ಹೇಳೋದಾದರೆ ಅದು ಸರ್ವೈವಲ್, ಬದುಕುಳಿಯುವಿಕೆ. ಜೆಸ್ಸಿ ಲಿವರ್ಮೋರ್ ಅವರ ಉದಾಹರಣೆ. ಪುಸ್ತಕದಲ್ಲಿ ಬರುವ ಈ ಉದಾಹರಣೆ ಬಹಳ ಮಾರ್ಮಿಕವಾಗಿದೆ. ಜೆಸ್ಸಿ ಲಿವರ್ಮೋರ್ ತಮ್ಮ ಕಾಲದ ಅತ್ಯಂತ ಯಶಸ್ವಿ ಸ್ಟಾಕ್ ಮಾರುಕಟ್ಟೆ ಹೂಡಿಕೆದಾರರಾಗಿದ್ದರು. 1929 ಆರ್ಥಿಕ ಕುಸಿತದ ಸಮಯದಲ್ಲಿ ಜಗತ್ತೇ ಬಡವಾಗುತ್ತಿರುವಾಗ ಅವರು ಕೋಟ್ಯಂತರ ರೂಪಾಯಿ ಲಾಭ ಮಾಡಿದರು. ಆದರೆ ಅದೇ ಅತಿಯಾದ ಆತ್ಮವಿಶ್ವಾಸದಿಂದ ಅವರು ಮುಂದಿನ ನಿರ್ಧಾರಗಳನ್ನು ಕೈಗೊಂಡು ಕೆಲವೇ ವರ್ಷಗಳಲ್ಲಿ ತಮ್ಮೆಲ್ಲ ಸಂಪತ್ತನ್ನು ಕಳೆದುಕೊಂಡು ಆತ್ಮಹತ್ಯೆ ಮಾಡಿಕೊಂಡರು. ಇಲ್ಲಿ ಅವರು ಶ್ರೀಮಂತರಾಗೋದರಲ್ಲಿ ಗೆದ್ದರು, ಆದರೆ ಶ್ರೀಮಂತರಾಗಿ ಉಳಿಯುವುದರಲ್ಲಿ ಸೋತರು. ರಕ್ಷಣಾತ್ಮಕ ಹೂಡಿಕೆ, ಮಾರ್ಜಿನ್ ಆಫ್ ಸೇಫ್ಟಿ. ಶ್ರೀಮಂತರಾಗಿ ಉಳಿಯಲು ಹೌಸಲ್ 2 ಪ್ರಮುಖ ಸಲಹೆಗಳನ್ನು ನೀಡುತ್ತಾರೆ. ಯೋಜನೆಗಳು ವಿಫಲವಾಗಬಹುದು. ನಿಮ್ಮ ಹೂಡಿಕೆಯ ಯೋಜನೆಗಳು ಅಂದುಕೊಂಡಂತೆ ನಡೆಯದಿದ್ದರೂ ನೀವು ಬೀದಿಗೆ ಬರದಂತೆ ನೋಡಿಕೊಳ್ಳುವ ಬ್ಯಾಕಪ್ ಪ್ಲ್ಯಾನ್ ನಿಮ್ಮ ಬಳಿ ಇರಲಿ. ಹಣದ ಮೀಸಲು, ಕ್ಯಾಶ್ ರಿಸರ್ವ್. ಮಾರುಕಟ್ಟೆ ಕುಸಿದಾಗ ಅಥವಾ ತುರ್ತು ಪರಿಸ್ಥಿತಿ ಬಂದಾಗ ನಿಮ್ಮ ಹೂಡಿಕೆಯನ್ನು ಮಾರಾಟ ಮಾಡದೆಯೇ ಬದುಕಲು ಅಗತ್ಯವಿರುವಷ್ಟು ಹಣ ನಿಮ್ಮ ಬಳಿ ನಗದಿನ ರೂಪದಲ್ಲಿ ಇರಲಿ. ಶ್ರೀಮಂತರಾಗುವುದು ಒಂದು ಘಟನೆಯಾದರೆ, ಈವೆಂಟ್. ಶ್ರೀಮಂತರಾಗಿ ಉಳಿಯುವುದು ಒಂದು ಪ್ರಕ್ರಿಯೆ, ಪ್ರೋಸೆಸ್. ಅನೇಕರು ಮೊದಲ ಹಂತದಲ್ಲಿ ಯಶಸ್ವಿಯಾದ ತಕ್ಷಣ 2ನೇ ಹಂತವನ್ನು ಮರೆಯುತ್ತಾರೆ. ಅತಿಯಾದ ಆತ್ಮವಿಶ್ವಾಸ ಮತ್ತು ಅಹಂಕಾರವೇ ಶ್ರೀಮಂತಿಕೆಯ ಅತಿ ದೊಡ್ಡ ಶತ್ರುಗಳು. ಸಂಕ್ಷಿಪ್ತವಾಗಿ, ಹಣ ಮಾಡುವಾಗ ನೀವು ಹುಲಿಯಂತೆ ಆಕ್ರಮಣಕಾರಿಯಾಗಿರಬೇಕು, ಆದರೆ ಆ ಹಣವನ್ನು ಉಳಿಸಿಕೊಳ್ಳುವಾಗ ನೀವು ಜಿಂಕೆಯಂತೆ ಜಾಗರೂಕರಾಗಿರಬೇಕು. ಈ ಸಮತೋಲನವೇ ಆರ್ಥಿಕ ಸ್ವಾತಂತ್ರ್ಯದ ಅಡಿಪಾಯ. 6. ನೀವು ಗೆಲ್ಲುವ ಸಾಧ್ಯತೆ. ಟೈಲ್ಸ್ ಯು ವಿನ್. ಈಗ ನಾವು ಲೈಫ್ ಮತ್ತು ಇನ್ವೆಸ್ಟ್ಮೆಂಟ್ನ ಒಂದು ವಿಚಿತ್ರ ಸತ್ಯದ ಬಗ್ಗೆ ಮಾತಾಡೋಣ. ನಾವೆಲ್ಲ ಅಂದ್ಕೊಳ್ತೀವಿ ನಾವು ಮಾಡೋ ಪ್ರತಿ ಕೆಲಸದಲ್ಲೂ ನಮಗೆ ಗೆಲುವು ಸಿಗಬೇಕು ಅಂತ. ಆದರೆ ಮಾರ್ಗನ್ ಹೌಸಲ್ ತಮ್ಮ ಪುಸ್ತಕದಲ್ಲಿ ಒಂದು ಶಾಕಿಂಗ್ ವಿಷಯ ಹೇಳ್ತಾರೆ. ನೀವು 100 ಸಾರಿ ಪ್ರಯತ್ನ ಪಟ್ಟರೆ ಅದರಲ್ಲಿ 98 ಸಾರಿ ಸೋತರೂ ಪರವಾಗಿಲ್ಲ. ಅರೆ, ಇದೇನಿದು ಅಂತೀರಾ? ಇದನ್ನೇ ಅವರು ಟೇಲ್ ಈವೆಂಟ್ಸ್ ಅಂತ ಕರೀತಾರೆ. ಇದರ ಅಸಲಿ ಮ್ಯಾಜಿಕ್ ಇಲ್ಲಿದೆ ನೋಡಿ. ಏನಿದು ಟೇಲ್ ಈವೆಂಟ್ಸ್? ಸಿಂಪಲ್ ಆಗಿ ಹೇಳಬೇಕಂದ್ರೆ 100 ನಿರ್ಧಾರಗಳಲ್ಲಿ ಯಾವುದೋ 1 ಅಥವಾ 2 ನಿರ್ಧಾರಗಳು ಮಾತ್ರ ಜಾಕ್ಪಾಟ್ ಹೊಡಿತವೆ. ಈ 1% ಗೆಲುವು ಇದೆಯಲ್ಲ, ಅದು ನಿಮ್ಮ ಉಳಿದ 98 ಸೋಲುಗಳನ್ನು ಅಳಿಸಿ ಹಾಕಿ ನಿಮ್ಮನ್ನು ಹೀರೋ ಮಾಡುತ್ತೆ. ಹೂಡಿಕೆಯ ಜಗತ್ತಿನಲ್ಲಿ ಬಹುಪಾಲು ಯಶಸ್ಸು ಬರೋದೇ ಈ ಅಪರೂಪದ ಘಟನೆಗಳಿಂದ. ವಾಲ್ಟ್ ಡಿಸ್ನಿ ಮತ್ತು ಆ 7 ಕುಬ್ಜರು ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್. ಅಂದರೆ ವಾಲ್ಟ್ ಡಿಸ್ನಿ ಅವರು 100 ಕಾರ್ಟೂನ್ ಚಿತ್ರಗಳನ್ನು, ಕಿರುಚಿತ್ರಗಳನ್ನು ಮಾಡಿದರು. ಆದರೆ ಎಲ್ಲವೂ ಫ್ಲಾಪ್ ಆಗಿ ಸಾಲದ ಸುಳಿಯಲ್ಲಿದ್ದರು. ಆದರೆ 1937ರಲ್ಲಿ ಬಂದ ಸ್ನೋ ವೈಟ್ ಆ್ಯಂಡ್ ದಿ 7 ಡ್ವಾರ್ಫ್ಸ್ ಅನ್ನೋ ಒಂದೇ ಒಂದು ಸಿನಿಮಾ ಇಡೀ ಕಂಪನಿಯ ಹಣೆ ಬರಹವನ್ನೇ ಬದಲಿಸಿತು. ಆ ಒಂದು ಚಿತ್ರದ ಲಾಭ ಡಿಸ್ನಿಯನ್ನು ಈಗ ಒಂದು ಸಾಮ್ರಾಜ್ಯವನ್ನಾಗಿ ಮಾಡಿದೆ. ಇದನ್ನೇ ಟೇಲ್ ಈವೆಂಟ್ ಶಕ್ತಿ ಅನ್ನೋದು. ಹೂಡಿಕೆಯ ಪೋರ್ಟ್ಫೋಲಿಯೋ. ನೀವು 10 ಕಂಪನಿಗಳಲ್ಲಿ ಹಣ ಹಾಕಿದ್ದೀರಿ ಅಂದುಕೊಳ್ಳಿ. ಅದರಲ್ಲಿ 4 ಕಂಪನಿಗಳು ಲಾಸ್ ಆಗಬಹುದು, ಇನ್ನು 4 ಸುಮ್ಮನೆ ಇರಬಹುದು. ಆದರೆ ಯಾವುದೋ ಒಂದು ಕಂಪನಿ ಮಲ್ಟಿ ಬ್ಯಾಗರ್ ಆಗಿ ಬೆಳೆದು ನಿಮಗೆ 100 ಪಟ್ಟು ಹೆಚ್ಚು ಲಾಭ ಕೊಡುತ್ತೆ. ಅಂದರೆ ನೀವು 10ಕ್ಕೆ 10 ಬಾರಿ ಸರಿಯಾಗಿರಬೇಕಿಲ್ಲ. ನೀವು ಫೇಲ್ ಆದರೂ ಪರವಾಗಿಲ್ಲ, ಆದರೆ ಗೆದ್ದಾಗ ಎಷ್ಟು ದೊಡ್ಡದಾಗಿ ಗೆಲ್ತೀರಿ ಅನ್ನೋದು ಮುಖ್ಯ. 4. ಜಾಣತನದ ಹೊಸ ಡೆಫಿನಿಷನ್. ಹೌಸಲ್ ಹೇಳ್ತಾರೆ, ಸುತ್ತಮುತ್ತ ಇರೋರೆಲ್ಲ ಗಾಬರಿಯಾಗಿ ಹುಚ್ಚರಂತೆ ವರ್ತಿಸುತ್ತಿರುವಾಗ ಯಾರು ಶಾಂತವಾಗಿ ಸಮಾಧಾನದ ನಿರ್ಧಾರ ತಗೊಳ್ತಾರೋ ಅವರೇ ನಿಜವಾದ ಜಾಣರು. ನೀವು ಎಷ್ಟು ಬಾರಿ ಸರಿ ಇದ್ರಿ ಅನ್ನೋದಕ್ಕಿಂತ
ಸರಿ ಇದ್ದಾಗ ಎಷ್ಟು ದೊಡ್ಡದಾಗಿ ಲಾಭ ಮಾಡಿದ್ರಿ ಅನ್ನೋದು ನಿಮ್ಮ ಶ್ರೀಮಂತಿಕೆಯನ್ನು ಡಿಸೈಡ್ ಮಾಡುತ್ತೆ. ಕೇಳುಗರೆ, ಈ ಅಧ್ಯಾಯ ನಮಗೆ ಕಲಿಸೋ ದೊಡ್ಡ ಪಾಠ ಅಂದರೆ ಸೋಲಿಗೆ ಹೆದರಬೇಡಿ. ಹೂಡಿಕೆಯಲ್ಲಿ ಕೆಲವು ನಿರ್ಧಾರಗಳು ಕೈಕೊಡೋದು ಸಹಜ. ಸಕ್ಸಸ್ಫುಲ್ ಇನ್ವೆಸ್ಟರ್ ಅಂದರೆ ಸೋಲೇ ಕಾಣದವನಲ್ಲ, ಬದಲಾಗಿ ಸೋಲುಗಳ ನಡುವೆಯೂ ಮಾರ್ಕೆಟ್ನಲ್ಲಿ ಉಳ್ಕೊಂಡು ಆ ಒಂದು ದೊಡ್ಡ ಗೆಲುವಿನ ಕ್ಷಣಕ್ಕಾಗಿ ತಾಳ್ಮೆಯಿಂದ ಕಾಯುವವನು. ನೆನಪಿಡಿ, ಒಂದೇ ಒಂದು ಸಿಕ್ಸರ್ ಇಡೀ ಮ್ಯಾಚನ್ನು ಚೇಂಜ್ ಮಾಡಬಲ್ಲದು. ಹಾಗಾಗಿ ಆ ಒಂದು ಬಾಲ್ಗಾಗಿ ವೆಯ್ಟ್ ಮಾಡಿ. 7. ಸ್ವಾತಂತ್ರ್ಯ, ಫ್ರೀಡಮ್. ಕೇಳುಗರೆ, ಈಗ ನಾವು ಹಣದ ಬಗ್ಗೆ ಒಂದು ಕಟು ಸತ್ಯವನ್ನು ಮಾತನಾಡೋಣ. ನಾವೆಲ್ಲ ಹಣ ಯಾಕೆ ಗಳಿಸ್ತೀವಿ? ದೊಡ್ಡ ಮನೆ ತಗೋಬೇಕು, ಲಕ್ಸುರಿ ಕಾರ್ ಓಡಿಸ್ಬೇಕು ಅಂತ ಅಲ್ವಾ? ಆದರೆ ಮಾರ್ಗನ್ ಹೌಸಲ್ಲಿ ಒಂದು ಮಾತು ಹೇಳ್ತಾರೆ, ಹಣ ನಮಗೆ ಕೊಡಬಹುದಾದ ಅತಿ ದೊಡ್ಡ ಗಿಫ್ಟ್ ಅಂದರೆ ಅದು ವಸ್ತುಗಳಲ್ಲ, ಬದಲಾಗಿ ಸ್ವಾತಂತ್ರ್ಯ. ಏನಿದು ಸ್ವಾತಂತ್ರ್ಯ? ಬನ್ನಿ ಈ ಸಂಪತ್ತಿನ ಅಸಲಿ ಮುಖವನ್ನು ನೋಡೋಣ. ನಿಮ್ಮ ಸಮಯದ ಮೇಲೆ ನಿಮ್ಮದೇ ಕಮ್ಯಾಂಡ್. ಹೌಸಲ್ ಅವರ ಒಂದು ಮಾತು ಇಡೀ ಲೈಫ್ ಚೇಂಜ್ ಮಾಡಬಲ್ಲದು. ಅವ್ರು ಹೇಳ್ತಾರೆ, ನಿಮಗೆ ಇಷ್ಟ ಬಂದಿದ್ದನ್ನು ಇಷ್ಟ ಬಂದ ಸಮಯದಲ್ಲಿ ಇಷ್ಟ ಬಂದವರ ಜೊತೆ ಮಾಡುವ ಪವರ್ ಇದೆಯಲ್ಲ, ಅದೇ ಹಣ ನಮಗೆ ಕೊಡೋ ಅತಿ ದೊಡ್ಡ ಡಿವಿಡೆಂಡ್ ಅಥವಾ ಲಾಭಾಂಶ. ನಿಜವಾದ ಶ್ರೀಮಂತಿಕೆ ಅಂದರೆ ಬೆಳಗ್ಗೆ ಎದ್ದಾಗ ಈಗ ನನ್ನ ದಿನವನ್ನು ನಾನು ಇಷ್ಟ ಬಂದಂತೆ ಕಳೆಯಬಲ್ಲೆ ಅನ್ನೋ ಕಾನ್ಫಿಡೆನ್ಸ್ ಅಷ್ಟೇ. ವಸ್ತುಗಳಿಗಿಂತ ನನ್ನ ನಿರ್ಧಾರ ಮುಖ್ಯ. ನಮಗೆ ದೊಡ್ಡ ಕಾರು ಕಂಡರೆ ಖುಷಿಯಾಗುತ್ತೆ, ನಿಜ. ಆದರೆ ಸಂಶೋಧನೆಗಳು ಏನು ಹೇಳ್ತಾವೆ ಗೊತ್ತಾ? ಮನುಷ್ಯನಿಗೆ ಅತೀವ ಸಂತೋಷ ಕೊಡೋದು ಅವನ ಆಟೋನಮಿ, ಅಂದರೆ ತನ್ನ ಜೀವನದ ನಿರ್ಧಾರಗಳನ್ನು ತಾನೇ ತಗೊಳ್ಳೋ ಶಕ್ತಿ. ನೀವು ಎಷ್ಟೇ ಕೋಟಿ ಸಂಬಳ ತಗೋತಿದ್ರೂ ಕೆಲಸದ ಒತ್ತಡಕ್ಕೆ ಸಿಲುಕಿ ನಿಮ್ಮ ಫ್ಯಾಮಿಲಿ ಜೊತೆ ಕಳೆಯೋಕೆ ಸಮಯ ಇಲ್ದಿದ್ರೆ ನೀವು ಆರ್ಥಿಕವಾಗಿ ಗೆದ್ದಿದ್ದೀರಿ ಅಂತ ಹೇಳೋಕೆ ಸಾಧ್ಯವೇ ಇಲ್ಲ. ಎಮರ್ಜೆನ್ಸಿ ಫಂಡ್ ಅಂದರೆ ಬರೀ ದುಡ್ಡಲ್ಲ, ಅದು ನಿಮ್ಮ ಧೈರ್ಯ. ನೋಡಿ ಫ್ರೆಂಡ್ಸ್, ಹಣ ನಮಗೆ ಆಪ್ಷನ್ಸ್ ಕೊಡುತ್ತೆ. ಒಂದು, ನಿಮ್ಮ ಹತ್ತಿರ ಒಂದು 6 ತಿಂಗಳು ಖರ್ಚಿಗೆ ಆಗುವಷ್ಟು ಹಣ ಸೇವಿಂಗ್ಸ್ ಇದ್ದರೆ ಇಷ್ಟವಿಲ್ಲದ ಕೆಟ್ಟ ಕೆಲಸವನ್ನು ಬೇಡ ಅಂತ ಹೇಳೋ ಧೈರ್ಯ ಬರುತ್ತೆ. 2, ಅದೇ ಸೇವಿಂಗ್ಸ್ ಇಲ್ದಿದ್ರೆ ಆ ಕೆಟ್ಟ ಬಾಸ್ ಕೆಳಗೆ ಹಣ್ಣು ಕೆರೆದುಕೊಂಡು ಕೆಲಸ ಮಾಡಬೇಕಾಗತ್ತೆ. ಇಲ್ಲಿ ಹಣ ಅಂದರೆ ಬರೀ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲ, ಅದು ನಿಮ್ಮ ಗೌರವ ಮತ್ತು ಸ್ವತಂತ್ರ ನಿರ್ಧಾರಕ್ಕೆ ಬೆನ್ನೆಲುಬು. ಇಂದಿನ ಕಾಲದ ವಿರೋಧಾಭಾಸ. ಹಿಂದಿನ ಕಾಲಕ್ಕೆ ಹೋಲಿಸಿದರೆ ನಾವೀಗ ಹೆಚ್ಚು ಶ್ರೀಮಂತರಾಗಿದ್ದೀವಿ, ಕೈಯಲ್ಲಿ ಲೇಟೆಸ್ಟ್ ಗ್ಯಾಜೆಟ್ಸ್ ಇದೆ. ಆದರೆ ಒಂದು ವಿಷಯ ಗಮನಿಸಿದ್ದೀರಾ? ನಮ್ಮ ಸಮಯದ ಮೇಲೆ ನಮಗೆ ಕಂಟ್ರೋಲ್ ಇಲ್ಲದಂತಾಗಿದೆ. ಟೆಕ್ನಾಲಜಿ ಇರೋದರಿಂದ ಆಫೀಸ್ ಕೆಲಸಗಳು ನಮ್ಮನ್ನು ಬೆಡ್ರೂಮ್ವರೆಗೂ ಬೆನ್ನಟ್ಟಿಕೊಂಡು ಬರ್ತೀವಿ. ನಾವು ಗಳಿಸ್ತಾ ಇದ್ದೀವಿ, ಆದರೆ ಸಮಯದ ಬಡವರಾಗ್ತಾ ಇದ್ದೀವಿ. ಕೇಳುಗರೆ, ಸ್ವಾತಂತ್ರ್ಯ ಅಂದರೆ ಸೋಮರ್ತನ ಅಲ್ಲ, ಅದು ನಮ್ಮ ಆಯ್ಕೆಯ ಹಕ್ಕು. ಐಷಾರಾಮಿ ಜೀವನ ಅನುಭವಿಸೋಕೆ ನಿಮ್ಮ ಹತ್ತಿರ ಸಮಯವೇ ಇಲ್ಲ ಅಂದರೆ ಆ ಹಣಕ್ಕೆ ಏನು ಬೆಲೆ ಇದೆ ಹೇಳಿ? ಅದಕ್ಕೆ ಸಂಪತ್ತನ್ನು ಬರೀ ವಸ್ತುಗಳನ್ನು ಕೊಳ್ಳೋಕೆ ಬಳಸಬೇಡಿ, ಬದಲಾಗಿ ನಿಮ್ಮ ಜೀವನವನ್ನು ನೀವು ಇಷ್ಟ ಬಂದಂತೆ ಬದುಕೋದಕ್ಕೆ ಆ ದುಡ್ಡನ್ನು ಬಳಸಿ. ನೆನಪಿಡಿ, ಸೊನ್ನೆಗಳಿರೋ ಬ್ಯಾಂಕ್ ಬ್ಯಾಲೆನ್ಸಿಗಿಂತ ಈಗ ನನ್ನ ದಿನ ಅಂತ ಹೇಳೋ ಆತ್ಮವಿಶ್ವಾಸವೇ ಅಸಲಿ ಶ್ರೀಮಂತಿಕೆ. 8. ಕಾರಿನಲ್ಲಿರುವ ವ್ಯಕ್ತಿಯ ವಿರೋಧಾಭಾಸ, ಮ್ಯಾನ್ ಇನ್ ದಿ ಕಾರ್ ಪ್ಯಾರಡಾಕ್ಸ್. ಕೇಳುಗರೆ, ಈಗ ನಾವು ಲೈಫ್ನ ಒಂದು ವಿಚಿತ್ರ ಸತ್ಯದ ಬಗ್ಗೆ ಮಾತಾಡೋಣ. ರಸ್ತೆಯಲ್ಲಿ 1 ಕೋಟಿ ರೂಪಾಯಿ ಬೆಲೆ ಬಾಳುವ ಕಾರು ಹೋಗ್ತಿದ್ರೆ ನಾವೇನು ಮಾಡ್ತೀವಿ? ಕುತೂಹಲದಿಂದ ಆ ಕಾರನ್ನೇ ನೋಡ್ತೀವಿ ಅಲ್ವಾ? ಮಾರ್ಗನ್ ಹೌಸಲ್ ತಮ್ಮ ಪುಸ್ತಕದಲ್ಲಿ ಇದಕ್ಕೆ ಮ್ಯಾನ್ ಇನ್ ದ ಕಾರ್ ಪ್ಯಾರಡಾಕ್ಸ್ ಅಂತ ಕರೀತಾರೆ. ಅಂದರೆ ಕಾರಿನಲ್ಲಿರುವ ವ್ಯಕ್ತಿಯ ವಿರೋಧಾಭಾಸ. ನಾವು ಯಾಕೆ ಇಷ್ಟೊಂದು ದುಬಾರಿ ವಸ್ತುಗಳನ್ನು ಪ್ರದರ್ಶಿಸ್ತೀವಿ? ಅದರ ರಿಯಾಲಿಟಿ ಏನು? ಬನ್ನಿ ನೋಡೋಣ. ವಿರೋಧಾಭಾಸದ ಅಸಲಿ ಕತೆ. ನಾವು ದೊಡ್ಡ ಮನೆ ಕಟ್ತೀವಿ ಅಥವಾ ಲಕ್ಷಾಂತರ ರೂಪಾಯಿ ವಾಚ್ ತಗೊಳ್ತೀವಿ. ಯಾಕೆ? ಜನ ನನ್ನ ನೋಡಿ ಮೆಚ್ಚಿಕೊಳ್ಳಿ, ನಾನು ಸಕ್ಸಸ್ಫುಲ್ ಅಂತ ಪ್ರೂವ್ ಮಾಡಲಿ ಅನ್ನೋ ಆಸೆಗೆ. ಆದರೆ ಇಲ್ಲಿರೋ ಕಾಮಿಡಿ ಅಂದರೆ, ಆ ಬೆಲೆ ಬಾಳುವ ಕಾರ್ನಲ್ಲಿ ನೀವು ಹೋಗ್ತಿದ್ರೆ ಜನ ನಿಮ್ಮನ್ನು ನೋಡಿ ಮೆಚ್ಚಿಕೊಳ್ತಿರಲ್ಲ, ಬದಲಾಗಿ ಅವರು ಆ ಕಾರನ್ನು ನೋಡಿ ಕನಸು ಕಾಣ್ತಿರ್ತಾರೆ. ಅವ್ರ ಮನಸ್ಸಿನಲ್ಲಿ ಏನು ಅಂದ್ಕೊಳ್ತಾರೆ ಗೊತ್ತಾ? ನನ್ನ ಹತ್ತಿರ ಇಂಥ ಕಾರ್ ಇದ್ದರೆ ಜನ ನನ್ನನ್ನು ಎಷ್ಟು ಗೌರವಿಸ್ತಾರೆ ಅಂತ. ಅಂದರೆ ಅವರು ನಿಮ್ಮನ್ನು ಒಬ್ಬ ವ್ಯಕ್ತಿಯಾಗಿ ನೋಡ್ತಾನೇ ಇಲ್ಲ, ಬರೀ ನಿಮ್ಮ ಕಾರನ್ನು ನೋಡಿ ತಮ್ಮ ಫ್ಯೂಚರ್ ಪ್ಲ್ಯಾನ್ ಮಾಡ್ಕೊಳ್ತಿದ್ದಾರೆ ಅಷ್ಟೇ. ಗೌರವ
ಅದರ ವಿರುದ್ಧವಾಗಿ ಪ್ರದರ್ಶನ. ನಮಗೆ ಒಂದು ತಪ್ಪು ಕಲ್ಪನೆ ಇದೆ, ದುಬಾರಿ ವಸ್ತುಗಳನ್ನು ತೋರಿಸಿದರೆ ರೆಸ್ಪೆಕ್ಟ್ ಸಿಗುತ್ತೆ ಅಂತ. ಆದರೆ ಹೌಸಲ್ ಒಂದು ಮಾತು ಹೇಳ್ತಾರೆ, ನಿಜವಾದ ಗೌರವ ನಿಮ್ಮ ವಿನಯ ಮತ್ತು ನಡವಳಿಕೆಯಿಂದ ಬರುತ್ತೆ ಹೊರತು ನಿಮ್ಮ ಬ್ರ್ಯಾಂಡೆಡ್ ಶರ್ಟ್ ಅಥವಾ ಕಾರಿನಿಂದ ಅಲ್ಲ. ವಸ್ತುಗಳು ಹೊರಗಿನ ಆಕರ್ಷಣೆ ಕೊಡಬಹುದು, ಆದರೆ ಆಂತರಿಕ ಗೌರವ ತರಲ್ಲ. ಅಹಂಕಾರದ ಬೆಲೆ ಎಷ್ಟು? ಪ್ರದರ್ಶನಕ್ಕಾಗಿ ಹಣ ಖರ್ಚು ಮಾಡೋದು ಅಂದರೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಕಡಿಮೆ ಮಾಡಿಕೊಳ್ಳೋದು ಅಂತ ಅರ್ಥ. ಹೌಸಲ್ ಅವರ ಫೇಮಸ್ ಡೈಲಾಗ್ ಇಲ್ಲಿದೆ ನೋಡಿ, ಸಂಪತ್ತು ಅಂದರೆ ನಮಗೆ ಕಾಣಿಸದ ಹಣ. ನೀವು ಇನ್ನೂ ಖರೀದಿಸಿದ ಕಾರುಗಳು ಮತ್ತು ಒಡವೆಗಳೇ ನಿಮ್ಮ ನಿಜವಾದ ಸಂಪತ್ತು. ನಾವು ಬೇರೆಯವರಿಗೆ ಶ್ರೀಮಂತ ಅಂತ ತೋರಿಸ್ಕೊಳ್ಳೋಕೆ ಹೋಗಿ ಆರ್ಥಿಕವಾಗಿ ನಮಗೇ ನಾವು ಪೆಟ್ಟು ಮಾಡಿಕೊಳ್ತೀವಿ. ಈ ಪಾಠದ ಸಾರಾಂಶ, ಅಹಂಕಾರವನ್ನು ಕಂಟ್ರೋಲ್ ಮಾಡಿ ಬೇರೆಯವರನ್ನ ಮೆಚ್ಚಿಸೋಕೆ ಹಣ ಖರ್ಚು ಮಾಡೋದನ್ನು ನಿಲ್ಲಿಸಿದರೆ ನೀವು ಅತಿ ಹೆಚ್ಚು ಹಣ ಉಳಿಸಬಹುದು. ರಿಯಲ್ ವ್ಯಾಲ್ಯೂ ಇರಲಿ. ಜನ ನಿಮ್ಮನ್ನು ಪ್ರೀತಿಸೋದು ನಿಮ್ಮ ಕಾರಿಗಾಗಿ ಅಲ್ಲ, ನಿಮ್ಮ ವ್ಯಕ್ತಿತ್ವಕ್ಕಾಗಿ ಅನ್ನೋದು ನೆನಪಿರಲಿ. ತೀರ್ಮಾನ ಮಾಡಬೇಡಿ. ರಸ್ತೆಯಲ್ಲಿ ಹೋಗೋ ದೊಡ್ಡ ಕಾರನ್ನು ನೋಡಿ ಅವನು ಶ್ರೀಮಂತ ಅನ್ಕೋಬೇಡಿ. ಯಾಕೆಂದರೆ ಆ ಕಾರು ಅವನ ಸಂಪತ್ತನ್ನು ಕಡಿಮೆ ಮಾಡಿರೋ ಸಾಧ್ಯತೆಯೇ ಹೆಚ್ಚು. ಕೇಳುಗರೆ, ಇವತ್ತಿನ ಈ ಚರ್ಚೆ ನಮಗೆ ಕನ್ನಡಿ ಹಿಡಿಯುತ್ತೆ. ನಮಗೆ ಜನರ ಮೆಚ್ಚುಗೆ ಬೇಕಾ ಅಥವಾ ಆರ್ಥಿಕ ಭದ್ರತೆ ಬೇಕಾ? ಬೇರೆಯವರ ಕಣ್ಣಲ್ಲಿ ಶ್ರೀಮಂತರಾಗಿ ಕಾಣೋದಕ್ಕಿಂತ ನಿಜವಾಗಿಯೂ ಬ್ಯಾಂಕ್ನಲ್ಲಿ ಹಣ ಇಟ್ಟುಕೊಂಡು ನೆಮ್ಮದಿಯಿಂದ ಇರೋದು ಅತಿ ಮುಖ್ಯ. ನೆನಪಿಡಿ, ನಿಮ್ಮ ಬೆಲೆ ಬಾಳುವ ವಸ್ತುಗಳು ಜನರಲ್ಲಿ ನಿಮ್ಮ ಬಗ್ಗೆ ಪ್ರೀತಿ ಮೂಡಿಸಲ್ಲ, ಬರೀ ಅಸೂಯೆ ಹುಟ್ಟಿಸುತ್ತವೆ ಅಷ್ಟೇ. 8. ಉಳಿತಾಯದ ಪ್ರಾಮುಖ್ಯತೆ. ಸೇವ್ ಮನಿ. ಈಗ ನಾವು ಲೈಫ್ನ ಒಂದು ಬೋರಿಂಗ್ ಅನ್ಸೋ ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡೋಣ. ಅದೇ ಉಳಿತಾಯ. ನಾವೆಲ್ಲ ಅಂದ್ಕೊಳ್ತೀವಿ, ಏನಾದರೂ ಒಂದು ಕಾರು ತಗೋಬೇಕು ಅಥವಾ ಮನೆ ಕಟ್ಟಬೇಕು ಅಂದರೆ ಮಾತ್ರ ಹಣ ಉಳಿಸಬೇಕು ಅಂತ. ಆದರೆ ಮಾರ್ಗನ್ ಹೌಸಲ್ ತಮ್ಮ ಪುಸ್ತಕದಲ್ಲಿ ಒಂದು ಅದ್ಭುತ ಮಾತು ಹೇಳ್ತಾರೆ. ಉಳಿತಾಯ ಅಂದರೆ ಕೇವಲ ಬ್ಯಾಂಕ್ನಲ್ಲಿ ಹಣ ಜಮಾ ಮಾಡೋದಲ್ಲ, ಅದು ನಿಮ್ಮ ಭವಿಷ್ಯದ ಸ್ವಾತಂತ್ರ್ಯಕ್ಕಾಗಿ ನೀವು ಕಟ್ಟೋ ಭದ್ರಕೋಟೆ. ಬನ್ನಿ ಅದರ ಸೀಕ್ರೆಟ್ಸ್ ನೋಡೋಣ. ಉಳಿತಾಯಕ್ಕೆ ಕಾರಣ ಬೇಕಿಲ್ಲ. ನಾವೆಲ್ಲ ಒಂದು ಗುರಿ ಇಟ್ಕೊಂಡು ಹಣ ಉಳಿಸ್ತೀವಿ ಅಲ್ವಾ? ಆದರೆ ಹೌಸಲ್ ಏನಂತಾರೆ ಗೊತ್ತಾ? ಯಾವುದೇ ಕಾರಣ ಇಲ್ಲದಿದ್ರೂ ಹಣ ಉಳಿಸಿ. ಯಾಕಂದರೆ ಜೀವನ ಯಾವಾಗ ಯಾವ ಟರ್ನ್ ತಗೊಳ್ಳುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅನಿರೀಕ್ಷಿತವಾಗಿ ಬರೋ ಸಂಕಷ್ಟಗಳಿಗೆ ಅಥವಾ ಸಡನ್ನಾಗಿ ಸಿಗೋ ಅದ್ಭುತ ಅವಕಾಶಗಳನ್ನು ಬಳಸಿಕೊಳ್ಳೋಕೆ ನಿಮ್ಮ ಕೈಯಲ್ಲಿ ಕ್ಯಾಶ್ ಇರಬೇಕು. ಈ ಗುರಿ ಇಲ್ಲದೆ ಉಳಿಸೋ ಹಣವೇ ಕಷ್ಟದ ಕಾಲದಲ್ಲಿ ನಿಮಗೆ ರಕ್ಷಾ ಕವಚ ಆಗುತ್ತೆ. ಅಸಲಿ ಸೂತ್ರ ಉಳಿತಾಯ ಈಕ್ವಲ್ಸ್ ಆದಾಯ ಮೈನಸ್ ಅಹಂಕಾರ. ಇದು ಈ ಪುಸ್ತಕದ ಹೈಲೈಟ್ ಅಂತ ಅನಿಸುತ್ತೆ. ನಿಮ್ಮ ಉಳಿತಾಯದ ಪ್ರಮಾಣ ನೀವು ಎಷ್ಟು ಗಳಿಸ್ತೀರಿ ಅನ್ನೋದಕ್ಕಿಂತ ನಿಮ್ಮ ಅಹಂಕಾರ ಈಗೋ ಎಷ್ಟು ಕಡಿಮೆ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಬೇರೆಯವರನ್ನು ಮೆಚ್ಚಿಸೋಕೆ ಶೋ ಆಫ್ ಮಾಡೋದನ್ನು ನೀವು ಎಂದು ನಿಲ್ಲಿಸ್ತೀರೋ ಅಂದೇ ನಿಮ್ಮ ಸೇವಿಂಗ್ಸ್ ರಾಕೆಟ್ ವೇಗದಲ್ಲಿ ಬೆಳೆಯುತ್ತೆ. ಅಹಂಕಾರವನ್ನು ಕಂಟ್ರೋಲ್ ಮಾಡೋದು ಅಂದರೆ ನಿಮ್ಮ ಸಂಪತ್ತನ್ನು ನೀವೇ ವೃದ್ಧಿಸಿಕೊಳ್ಳೋದು ಅಂತ ಅರ್ಥ. ಸಂಪತ್ತು ಅದೃಶ್ಯವಾದ್ದು. ವೆಲ್ತ್ ಈಸ್ ಇನ್ವಿಸಿಬಲ್. ನೋಡಿ ಫ್ರೆಂಡ್ಸ್, ರಸ್ತೆಯಲ್ಲಿ ಹೋಗೋ ದೊಡ್ಡ ಕಾರು ಅಥವಾ ಲಕ್ಸುರಿ ಬಂಗ್ಲೆ ಅಂತಂದರೆ ಅದು ಸಂಪತ್ತಲ್ಲ, ಅದು ಖರ್ಚು ಮಾಡಿದ ಹಣ. ನಿಜವಾದ ಸಂಪತ್ತು ಅಂದರೆ ನೀವು ಇನ್ನೂ ಖರ್ಚು ಮಾಡದೆ ಉಳಿಸಿರೋ, ಇನ್ವೆಸ್ಟ್ ಮಾಡಿರೋ ಹಣ. ಅದು ಕಣ್ಣಿಗೆ ಕಾಣಲ್ಲ, ಆದರೆ ನಿಮಗೆ ಒಳಗಿನಿಂದ ಒಂದು ದೊಡ್ಡ ಪವರ್ ಕೊಡುತ್ತೆ. ಸಮಯದ ನಮ್ಯತೆ, ಫ್ಲೆಕ್ಸಿಬಿಲಿಟಿ. ಸೇವಿಂಗ್ಸ್ ಇರೋದ್ರಿಂದ ಸಿಗೋ ದೊಡ್ಡ ಲಾಭ ಅಂದರೆ ಸಮಯದ ಆಯ್ಕೆ. ನಿಮ್ಮ ಹತ್ತಿರ ಸೇವಿಂಗ್ಸ್ ಇದ್ದರೆ ಮಾರ್ಕೆಟ್ ಡೌನ್ ಆದಾಗ ನೀವು ಟೆನ್ಷನ್ ಇಲ್ಲದೆ ಕೂಲ್ ಆಗಿರಬಹುದು. ಒಳ್ಳೆ ಕೆಲಸದ ಆಫರ್ ಬಂದಾಗ ಹಳೆ ಕೆಲಸವನ್ನು ಧೈರ್ಯವಾಗಿ ಬಿಡಬಹುದು. ಈ ಕಾಂಪಿಟೇಟಿವ್ ವರ್ಲ್ಡ್ನಲ್ಲಿ ನಿಮ್ಮ ಹತ್ತಿರ ಇರೋ ಈ ಸಮಯದ ಆಯ್ಕೆ ಇದೆಯಲ್ಲ, ಅದೇ ನಿಮ್ಮ ದೊಡ್ಡ ಅಸ್ತ್ರ. ಕೇಳುಗರೆ, ಇವತ್ತಿನ ಉಳಿತಾಯ ಅಂದರೆ ನಿಮ್ಮ ಇಂದಿನ ಸಣ್ಣ ಸಣ್ಣ ಆಸೆಗಳನ್ನು ಪೋಸ್ಟ್ಪೋನ್ ಮಾಡಿ ನಿಮ್ಮ ನಾಳೆಯ ದೊಡ್ಡ ಸ್ವಾತಂತ್ರ್ಯವನ್ನು ಖರೀದಿ ಮಾಡೋದು ಅಷ್ಟೇ. ನೆನಪಿಡಿ, ನಿಮ್ಮ ಇನ್ಕಮ್ ನಿಮ್ಮ ಶ್ರಮಕ್ಕೆ ಸಿಕ್ಕ ಪ್ರತಿಫಲ, ಆದರೆ ನಿಮ್ಮ ಉಳಿತಾಯ ನಿಮ್ಮ ಅಹಂಕಾರದ ಮೇಲೆ ನೀವು ಸಾಧಿಸಿದ ವಿಜಯ. ಹಾಗಾದರೆ ಇವತ್ತಿನಿಂದಲೇ ಆ ವಿಜಯದ ಕಡೆ ಹೆಜ್ಜೆ ಇಡೋಣವಾ? 10. ತರ್ಕಬದ್ಧತೆ, ಅದಕ್ಕೆ ವಿರುದ್ಧವಾಗಿ ವಾಸ್ತವಿಕತೆ. ರೀಸನಬಲ್ ವರ್ಸಸ್ ರ್ಯಾಷನಲ್. ಕೇಳುಗರೆ, ಈಗ ನಾವು ಲೈಫ್ನ ಒಂದು ದೊಡ್ಡ ಕನ್ಫ್ಯೂಷನ್ ಬಗ್ಗೆ ಮಾತಾಡೋಣ. ಹಣದ ವಿಷಯ ಬಂದಾಗ ನಾವೆಲ್ಲ ಬಹಳ ಬುದ್ಧಿವಂತರ ತರಹ ಕ್ಯಾಲ್ಕುಲೇಟರ್ ಹಿಡಿದು ಲೆಕ್ಕ ಹಾಕ್ತೀವಿ ಅಲ್ವಾ? ಆದರೆ ಮಾರ್ಗನ್ ಹೌಸಲ್ ಒಂದು ಮಾತು ಹೇಳ್ತಾರೆ, ಮನುಷ್ಯರು ರೋಬೋಟ್ಗಳಲ್ಲ. ನಮಗೆ ಬರೀ ಗಣಿತದ ಸೂತ್ರಗಳು ಸಾಲದು, ಮನಸ್ಸಿನ ಶಾಂತಿ ಬೇಕು. ಅದನ್ನೇ
ಅವರು ತರ್ಕಬದ್ಧ ರ್ಯಾಷನಲ್ ವರ್ಸಸ್ ವಾಸ್ತವಿಕ ರೀಸನಬಲ್ ಅಂತ ಕರೀತಾರೆ. ಅಂದರೆ ಏನು? ಬನ್ನಿ ನೋಡೋಣ. ಕಾಗದದ ಮೇಲಿನ ಲೆಕ್ಕ, ಅದಕ್ಕೆ ವಿರುದ್ಧವಾಗಿ ಜೀವನದ ರಿಯಾಲಿಟಿ. ತರ್ಕಬದ್ಧ ನಿರ್ಧಾರ ಅಂದರೆ ಬರೀ ಲಾಭ ನಷ್ಟದ ಲೆಕ್ಕ ನೋಡೋದು. ಉದಾಹರಣೆಗೆ, ಗಣಿತದ ಪ್ರಕಾರ ಸಾಲ ತಗೊಂಡು ಬಿಸ್ನೆಸ್ ಮಾಡೋದು ಲಾಭದಾಯಕ ಅನಿಸಬಹುದು. ಆದರೆ ಆ ಸಾಲದ ಟೆನ್ಷನ್ನಿಂದ ನಿಮಗೆ ರಾತ್ರಿ ಸರಿಯಾಗಿ ನಿದ್ರೆ ಬರ್ತಿಲ್ಲ ಅಂದರೆ ಅದು ವಾಸ್ತವಿಕ ನಿರ್ಧಾರ ಅಲ್ಲವೇ ಅಲ್ಲ. ನೆನಪಿಡಿ ಕೇಳಿದ್ರೆ, ನಿಮ್ಮ ನೆಮ್ಮದಿಯೇ ನಿಮ್ಮ ಪಾಲಿನ ಅತಿ ದೊಡ್ಡ ಲಾಭಾಂಶ ಅಥವಾ ಡಿವಿಡೆಂಡ್. ಶ್ರೇಷ್ಠ ಹೂಡಿಕೆಗಿಂತ ದೀರ್ಘಕಾಲದ ಹೂಡಿಕೆ ಮುಖ್ಯ. ಹಲವು ಎಕ್ಸ್ಪರ್ಟ್ಸ್ ಹೇಳ್ತಾರೆ, ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಬೇಡಿ, ಇಲ್ಲಿ ಲಾಭ ಕಡಿಮೆ ಅಂತ. ಆದರೆ ಆ ಇನ್ವೆಸ್ಟ್ಮೆಂಟ್ ನಿಮಗೆ ಒಂದು ಸೇಫ್ಟಿ ಫೀಲಿಂಗ್ ಕೊಡ್ತಿದೆ ಅಂದ್ಕೊಳ್ಳಿ. ಆ ನಂಬಿಕೆಯಿಂದ ನೀವು ಅದನ್ನು 20 ವರ್ಷಗಳ ಕಾಲ ಮುಂದುವರಿಸೋಕೆ ಸಾಧ್ಯವಾದರೆ ಅದೇ ನಿಮ್ಮ ಪಾಲಿನ ಬೆಸ್ಟ್ ಇನ್ವೆಸ್ಟ್ಮೆಂಟ್. ಮಾರ್ಕೆಟ್ ಏರುಪೇರಾದಾಗ ನೀವು ಹೆದರಿ ಮಾರಿಬಿಡಬಾರದು. ಅಂದರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ನಿಮಗೆ ಆಪ್ತವಾಗಿರಬೇಕು. ನಿಮ್ಮ ಮನೆಯ ಭಾವನಾತ್ಮಕ ಬೆಲೆ. ಕೆಲವರಿಗೆ ಸ್ವಂತ ಮನೆ ತಗೊಳ್ಳೋದು ಲಾಭದಾಯಕ ಅಲ್ಲ ಅನಿಸಬಹುದು, ಬಾಡಿಗೆಗಿಂತ EMI ಜಾಸ್ತಿ ಇದ್ದರೆ. ಆದರೆ ಆ ಮನೆ ನಿಮಗೆ ಕೊಡೋ ಆತ್ಮವಿಶ್ವಾಸ ಇದೆಯಲ್ಲ, ಅದು ನಿಮ್ಮ ಲೈಫ್ನ ಬೇರೆ ಕೆಲಸಗಳಲ್ಲಿ ಗೆಲ್ಲೋಕ್ಕೆ ಹೆಲ್ಪ್ ಮಾಡುತ್ತೆ. ಇಲ್ಲಿ ಗಣಿತದ ತರ್ಕಕ್ಕಿಂತ ನಿಮ್ಮ ಭಾವನಾತ್ಮಕ ಭದ್ರತೆ ಗೆಲ್ಲುತ್ತೆ. ಶಿಸ್ತು ಕಾಪಾಡಿಕೊಳ್ಳೋದು ಹೇಗೆ? ಹೌಸಲ್ ಪ್ರಕಾರ ಹೂಡಿಕೆಯಲ್ಲಿ ಗೆಲ್ಲೋಕೆ ನೀವು ಮಹಾಮೇಧಾವಿ ಆಗಿರಬೇಕಾಗಿಲ್ಲ. ಬದಲಾಗಿ ದೀರ್ಘಕಾಲದವರೆಗೆ ಶಿಸ್ತಿನಿಂದ ಇರಬೇಕು ಅಷ್ಟೇ. ಈ ಶಿಸ್ತು ಬರಬೇಕಾದ್ರೆ ನಿಮ್ಮ ಹೂಡಿಕೆಯ ಪ್ಲ್ಯಾನ್ಗಳು ನಿಮಗೆ ಹೊರೆ ಅನ್ನಿಸಬಾರದು. ಅವು ನಿಮ್ಮ ಜೀವನದ ಭಾಗವಾಗಬೇಕು. ಕೇಳುಗರೆ, ಇವತ್ತಿನ ಈ ಚರ್ಚೆಯಿಂದ ನಮಗೆ ಸಿಗೋ ಪಾಠ ಒಂದೇ. ನಿಮ್ಮ ಫೈನಾನ್ಷಿಯಲ್ ಪ್ಲ್ಯಾನ್ ನಿಮ್ಮ ಲೈಫ್ಗೆ ಸಪೋರ್ಟ್ ಮಾಡಬೇಕೇ ಹೊರತು ನೀವು ನಿಮ್ಮ ಪ್ಲ್ಯಾನ್ಗೆ ಗುಲಾಮರಾಗಬಾರದು. ಗಣಿತದ ಸೂತ್ರಗಳಿಗಿಂತ ನಿಮ್ಮ ಮನಸ್ಸಿನ ಶಾಂತಿ ಮುಖ್ಯ. ರಾತ್ರಿ ನೆಮ್ಮದಿಯಾಗಿ ನಿದ್ದೆ ಮಾಡೋದಕ್ಕೆ ಯಾವ ನಿರ್ಧಾರ ಹೆಲ್ಪ್ ಮಾಡುತ್ತೋ ಅದೇ ನಿಮ್ಮ ಪಾಲಿನ ಅತ್ಯಂತ ಬುದ್ಧಿವಂತಿಕೆಯ ಹೂಡಿಕೆ. ಮನುಷ್ಯ ಸಹಜ ಭಾವನೆಗಳನ್ನು ಗೌರವಿಸೋದೇ ನಿಜವಾದ ಸಕ್ಸಸ್. ಏನಂತೀರಾ? ಈಗ ನೆಮ್ಮದಿಯಾಗಿ ನಿದ್ದೆ ಮಾಡೋಣವಾ? ಕೇಳುಗರೆ, ಕಳೆದ ಕೆಲವು ನಿಮಿಷಗಳಿಂದ ನಾವು ಮಾರ್ಗನ್ ಹೌಸಲ್ ಅವರ ದಿ ಸೈಕಾಲಜಿ ಆಫ್ ಮನಿ ಪುಸ್ತಕದ ಅದ್ಭುತ ಲೋಕದಲ್ಲಿದ್ದೆವು. ಈ ಪುಸ್ತಕ ನಮಗೆ ಕಲಿಸೋ ಅತಿ ದೊಡ್ಡ ಪಾಠ ಅಂದರೆ, ಹಣ ಅನ್ನೋದು ಬರೀ ಅಂಕಿಅಂಶಗಳ ಆಟವಲ್ಲ. ಅದು ನಮ್ಮ ಭಯ, ಆಸೆ, ಅಹಂಕಾರ ಮತ್ತು ತಾಳ್ಮೆಯ ಪ್ರತಿಬಿಂಬ. ಹೌದು, ನೀವು ಎಷ್ಟು ಸಂಪಾದಿಸ್ತೀರಿ ಅನ್ನೋದಕ್ಕಿಂತ ನೀವು ಹಣದ ಜೊತೆ ಹೇಗೆ ವರ್ತಿಸ್ತೀರಿ ಅನ್ನೋದೇ ನಿಮ್ಮ ಆರ್ಥಿಕ ಯಶಸ್ಸನ್ನು ನಿರ್ಧರಿಸುತ್ತೆ. ಒಟ್ಟಿನಲ್ಲಿ ಇವತ್ತಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಮಗೆ ಬೇಕಿರೋ ಅತಿ ದೊಡ್ಡ ಮದ್ದು ಅಂದರೆ ಸಾಕು, ಎನಫ್ ಅನ್ನೋ ಮನೋಭಾವ. ಹಣಕಾಸಿನ ನಿರ್ಧಾರಗಳು ಬರೀ ಗಣಿತದ ಸೂತ್ರಗಳಾಗಿರಬಾರದು, ಅವು ನಮ್ಮ ಜೀವನದ ನೆಮ್ಮದಿಗೆ ಪೂರಕವಾಗಿರಬೇಕು. ನೆನಪಿಡಿ, ಸಂಪತ್ತು ಅಂದರೆ ಬೇರೆಯವರಿಗೆ ತೋರಿಸೋ ವೈಭವ ಅಲ್ಲ, ಅದು ನಮಗೆ ಸಿಗೋ ಆಯ್ಕೆಯ ಸ್ವಾತಂತ್ರ್ಯ. ದೊಡ್ಡ ಕಾರು, ಬಂಗಲೆಗಿಂತಲೂ ನನ್ನ ಸಮಯದ ಮೇಲೆ ನನಗಿರೋ ಅಧಿಕಾರವೇ ಅಸಲಿ ಶ್ರೀಮಂತಿಕೆ. ಸ್ನೇಹಿತರೆ, ಶ್ರೀಮಂತರಾಗೋದು ಒಂದು ಕಲೆ ಇರಬಹುದು, ಆದರೆ ಶ್ರೀಮಂತರಾಗಿ ಉಳ್ಕೊಳ್ಳೋದು ಒಂದು ದೊಡ್ಡ ಶಿಸ್ತು. ದೀರ್ಘಕಾಲದ ತಾಳ್ಮೆ ಮತ್ತು ನಮ್ರತೆಯೇ ನಿಮ್ಮನ್ನು ಗೆಲ್ಲಿಸೋ ಅಸ್ತ್ರಗಳು. ಹಾಗಾಗಿ ಇವತ್ತಿನಿಂದಲೇ ನಿಮ್ಮ ಅಹಂಕಾರವನ್ನು ಕಮ್ಮಿ ಮಾಡಿ, ನಿಮ್ಮ ಸಮಯದ ಮೇಲೆ ಅಧಿಕಾರ ಪಡೆಯೋಕೆ ಇನ್ವೆಸ್ಟ್ ಮಾಡೋಕ್ಕೆ ಶುರು ಮಾಡಿ. ಯಾಕೆಂದರೆ ಬ್ಯಾಂಕ್ ಬ್ಯಾಲೆನ್ಸಿಗಿಂತ ನಿಮ್ಮ ಮನಸ್ಸಿನ ಶಾಂತಿ ಯಾವತ್ತೂ ದೊಡ್ಡದು. ಮತ್ತೊಂದು ಇಂಟ್ರೆಸ್ಟಿಂಗ್ ಪುಸ್ತಕದೊಂದಿಗೆ ಮುಂದಿನ ವಾರ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ನಿಮ್ಮ ನೆಚ್ಚಿನ ರೇಡಿಯೋ ಜ್ಞಾನಧ್ವನಿ 90.8 FM.